ಹಲೋ, ನಮಸ್ತೆ. ನಾವು ಲಾಸ್ಟ್ ವಿಡಿಯೋ ಒಳಗೆ ನೋಡಿದ್ವಿ ರಿಲೇಷನ್ಶಿಪ್ ಬಗ್ಗೆ. ರಿಲೇಷನ್ಶಿಪ್ ಅಂದರೆ ಯಾವ್ಯಾವ ಥರ ಸಿಗ್ತಾವೆ ನಮ್ಗೆ, ಆಮೇಲೆ ಆ ರಿಲೇಷನ್ಶಿಪ್ ಜೊತೆ ನಾವು ಹೆಂಗೆ ಇರಬೇಕು, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಲಿಲ್ಲ ಅಂದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ರೊಳಗೆ ಹೇಳ್ತೀನಿ ಅಂದಿದ್ದೆ. ಆಮೇಲೆ ಹೋಪೋನೋಪೋನೋ ಬಗ್ಗೆ ಹೇಳ್ತೀನಿ ಅಂದಿದ್ದೆ. ಹೋಪೋನೋಪೋನೋ ಏನಂತಂದ್ರೆ ಇದೊಂದು ಹವಾಯಿನ್ ಮಂತ್ರ. ಹೆಂಗೆ ನಾವು ದೇವ್ರಿಗೆ ಮಂತ್ರ ಹೇಳ್ತೀವಿ, ಸೊ ಅದೇ ರೀತಿ ಇದು ಒಂಥರ ಮಂತ್ರ. ಇದರಿಂದ ಹೆಂಗೆ ನೀವು ನಂಬಿಕೆ ಇಟ್ಟು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಮೃತ್ಯುಂಜಯ ಮಂತ್ರ ಆಗಿರ್ಬಹುದು, ಆಮೇಲೆ ಹನುಮಾನ್ ಚಾಲೀಸ್ ಆಗಿರ್ಬೋದು, ಹೆಂಗೆ ನಂಬಿಕೆ ಇಟ್ಟು ಹೇಳ್ತಿರಲ್ಲ ಅದರಿಂದ ಹೆಂಗೆ ನಿಮ್ಗೆ ಬೆನಿಫಿಟ್ಸ್ ಆಗ್ತಾವಲ್ಲ, ಅದೇ ರೀತಿ ಹೋಪೋನೋಯಿಂದನೂ ನಿಮ್ಗೆ ರಿಲೇಷನ್ಶಿಪ್ ಒಳಗೆ ಡಿಫ್ರೆನ್ಸ್ ಸಿಗ್ತೈತಿ. ಹೋಪೋನೋಪೋನೋ ಇಂದ ಬರೀ ರಿಲೇಷನ್ಶಿಪ್ ಅಲ್ಲ, ಬೇರೆ ಎಲ್ಲದಕ್ಕೂ ಹೋಪೋನೋಪೋನೋ ಯೂಸ್ ಮಾಡ್ತಾರೆ. ಬಟ್ ನಾನು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾನು ನನ್ನ ರಿಲೇಷನ್ನಿಗೆ ಹೋಪೋನೋಪೋನೋನ ಭಾಳ ಯೂಸ್ ಮಾಡ್ಕೊಂಡಿನಿ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಹೋಪೋನೋಪೋನೋ ನಾನು ಬರೀ ರಿಲೇಷನ್ಶಿಪ್ಪಿಗೆ ಅಷ್ಟೇ ಅಲ್ಲ, ಮನಿ ಮ್ಯಾಗ್ನೆಟ್ ಆಗ್ಲಿಕ್ಕೆ, ಮನಿನ ಅಟ್ರ್ಯಾಕ್ಟ್ ಮಾಡೋ ಸಂಬಂಧನೂ ನಾನು ಹೋಪೋನೋಪೋನೋ ಮಾಡ್ಕೊಂಡೀನಿ. ಹೋಪೋನೋಪೋನೋ ಅಂದ್ರೇನು, ಹೋಪೋನೋಪೋನೋ ಹೆಂಗೆ ಮಾಡ್ಕೊಳ್ಳೋದು, ಹೋಪೋನೋಪೋನೋದು ಹೆಂಗೆ ವರ್ಕ್ ಆಕೈತಿ ಅಂತ ಹೇಳಂದ್ರೆ, ಹೋಪೋನೋಪೋನೋ ಅಂತಂದ್ರೆ ಇದ್ರೊಳಗೆ 4 ಶಬ್ದಗಳು ಬರ್ತಾವೆ. ಅಂದ್ರೆ ಏನಂದ್ರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು ಅಂಥೇಳಿ. ಇದು ಹೆಂಗೆ ವರ್ಕ್ ಆಕೈತಿ ಅಂತ ಹೇಳಿದ್ರೆ, ಯಾವಾಗ ನಾವು ಒಬ್ರ ಹತ್ರ ಕ್ಷಮೆಯನ್ನು ಕೇಳ್ತೀವಿ, ಅದು ಯಾವ್ದಾದ್ರು ವಿಷಯಕ್ಕಿರಲಿ, ಯಾವಾಗ ನಾವು ನಮ್ಮ ತಪ್ಪಿಗೆ ಕ್ಷಮೆ ಕೇಳ್ತೀವಲ್ಲ ಆವಾಗ ನಮಗೆ ಕ್ಷಮೆ ಸಿಗ್ತೈತಿ. ಕ್ಷಮೆ ಸಿಕ್ಕ ಮೇಲೆ ಏನಾಕೈತಿ ಅಂದ್ರೆ ನಮಗೆ ಅವ್ರ ಮೇಲೆ ಕೃತಜ್ಞತೆಯ ಭಾವ ಮೂಡ್ತೈತಿ. ಅವಾಗ ಏನಾಗ್ತೈತಿ ಅಂತಂದ್ರೆ ನಾವು ಅವ್ರಿಗೆ ಥ್ಯಾಂಕ್ ಯು ಅಂತೀವಿ, ಆಮೇಲೆ ಪ್ರೀತಿ ಮೂಡ್ತೈತಿ. ಸೊ ಅವಾಗ ಏನು ಮಾಡ್ತೀವಿ ಅಂದ್ರೆ ನಾವು ಐ ಲವ್ ಯು ಅಂತೀವಿ. ಸೊ ಇದು ಹಿಂಗಿರ್ತೈತಿ. ಇದು ಭಾಳ ವರ್ಷಗಳಿಂದನ ಐತಿ ಇದು. ಸೊ ಈಗ ನನಗಂತೂ ಗೊತ್ತಾಗಿ 3-4 ವರ್ಷ ಆಯಿತು. ಸೊ ಆವಾಗೆಲ್ಲ ನನ್ನ ರಿಲೇಷನ್ಶಿಪ್ ಅಂದರೆ ನಂದು ಹಸ್ಬೆಂಡಿನ ಮಧ್ಯೆ ಇರ್ಬೋದು, ನನ್ನ ಮಕ್ಕಳ ಮಧ್ಯೆ ಇರ್ಬೋದು, ಈ ಥರ ಯಾರೇ ಇರ್ಬೋದು, ಯಾರ ಜೊತೆ ನನ್ನ ಸಂಬಂಧ ಅಷ್ಟು ಚಲೋ ಇರಲಿಲ್ಲ ಅಲ್ಲ, ಅವ್ರದ್ದು ನೇಮ್ ತೊಗೊಂಡು ನಾನು ಚಾಂಟ್ ಮಾಡ್ತಿದ್ದೆ. ಸೊ ಹೆಂಗೆ ಚಾಂಟ್ ಮಾಡೋದಿದ್ನ ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚಲೋ ಇಲ್ಲ, ಸೊ ಅಂಥವ್ರ ಫಸ್ಟ್ ಅವ್ರ ನೇಮ್ ಅಥವಾ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡಬೇಕು. ಏನಂತಂದ್ರೆ ನಿಮ್ಗೆ ಸಾಧ್ಯ ಆದ್ರೆ ನೀವೀಗ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ನಾ ಹೇಳೋ ಹಂಗೆ ನೀವು ನನ್ನ ಜೊತೆನ ಹೇಳ್ಬೋದು. ಮೂಗಿಂದ ಉಸಿರನ್ನ ತಗೊಳ್ರಿ, ಬಾಯಿಂದ ಉಸಿರನ್ನ ಬಿಡ್ರಿ. ಮೂಗಿಂದ ಉಸಿರನ್ನ ತಗೊಳ್ರಿ, ಬಾಯಿಂದ ಉಸಿರನ್ನ ಬಿಡ್ರಿ. ನಿಮ್ಮ ಮನಸ್ಸು ಶಾಂತ ಆಗೈತಿ. ನಿಮ್ಮ ಮನಸ್ಸಿನೊಳಗೆ ಯಾವುದೇ ರೀತಿ ಗೊಂದಲ, ಪ್ರಶ್ನೆ ಏನೂ ಇಲ್ಲ. ಸಂಪೂರ್ಣ ಶಾಂತವಾಗೈತಿ ಮನಸ್ಸು. ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗೈತಿ. ಸೊ ಈಗ ಯಾರ ಜೊತೆ ನಿಮಗೆ ಸಮಸ್ಯೆ ಐತಲ್ಲ ಆ ವ್ಯಕ್ತಿನ ನಿಮ್ಮ ಎದುರುಗಡೆ ಕರೀರಿ, ಹೇಳ್ರಿ ಐ ಆಮ್ ಸಾರಿ. ಇದೆಲ್ಲ ಏನಾಗತ್ತೈತಲ್ಲ ನಮ್ಮಿಬ್ಬರ ಮಧ್ಯೆ ಸಂಬಂಧದ ಏನು ಸಮಸ್ಯೆ ಆಗತ್ತೈತಲ್ಲ ಅದರ ಜವಾಬ್ದಾರಿ ನಾನು ತಗೋತೀನಿ. ನನ್ನ ಕಡೆಯಿಂದ ನಿನಗೆ ಬಹಳಷ್ಟು ನೋವಾಗೈತಿ, ಅದಕ್ಕೆ ನನ್ನ ದಯವಿಟ್ಟು ಕ್ಷಮಿಸು. ಫಾರ್ಗಿವ್ ಮೀ, ಪ್ಲೀಸ್ ಫಾರ್ಗಿವ್ ಮೀ. ನೀ ನನ್ನ ಜೀವನದೊಳಗೆ ಬಂದಿದ್ದಕ್ಕೆ ಬಹಳಷ್ಟು ಥ್ಯಾಂಕ್ ಯು.
ನೀನು ಕಲಿಸಾಕತ್ತಿರೋ ಎಲ್ಲ ಪಾಠಗಳನ್ನ ನಾನು ಕಲ್ತೀನಿ, ಕಲಿಯಾಗತ್ತೀನಿ. ಇದನ್ನೆಲ್ಲ ನೀನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ ಯು. ಮತ್ತು ಐ ಲವ್ ಯು. ನಾನು ನಿನ್ನನ್ನು ಬಹಳಷ್ಟು ಪ್ರೀತಿಸ್ತೀನಿ. ಒಂದು ಸತಿ ಹಿಂಗೆ ಹೇಳಾದ್ಮೇಲೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನಿಧಾನವಾಗಿ ಕಣ್ಣು ಓಪನ್ ಮಾಡಿರಿ. ಸೊ ಇದೇ ರೀತಿ ನೀವು ಎಕ್ಸಸೈಸ್ನ ಮಾಡಬಹುದು. ಇದನ್ನು ಏನಂದ್ರೆ ನೀವು ಒಂದು ಸತಿ ಫಸ್ಟಿಗೆ ನೀವೇನು ಓಪನ್ ಪ್ರಾರಂಭ ಮಾಡ್ತಿರಲ್ಲ ಆವಾಗ ನೀವು ಇದನ್ನ ಹೇಳ್ಕೊಳ್ರಿ. ಆಮೇಲೆ ನೀವು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು ಅಂತಷ್ಟೇ ಹೇಳಿದರೂ ಸಾಕು. ಸೊ ನೀವು ಇದನ್ನು ಎಷ್ಟು ಸತಿ ಮಾಡ್ಬೋದು ಅಂದ್ರೆ ಇದನ್ನು 108 ಸತಿ ನೀವು ಹೇಳಬೇಕು. ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಭಾಳ ಪ್ರಾಬ್ಲಮ್ ಅನಿಸಿದ್ರೆ ದಿನಕ್ಕೆ 2 ಸತಿ ಹೇಳ್ರಿ. ಮತ್ತು ಇಲ್ಲ ನಮ್ಗೆ ಅಷ್ಟೆಲ್ಲ ಟೈಮ್ ಸಿಗಂಗಿಲ್ಲ ಅಂತ ಹೇಳಿದ್ರೆ ನೀವು ಬರೀ ಈವ್ನಿಂಗ್ ಇದು 1 ಟೈಮ್ ಅಷ್ಟೇ ಹೇಳ್ರಿ. ಆಮೇಲೆ ಮತ್ತೇನಂತಂದ್ರೆ ನಿಮ್ಗೆ ಇದು ರಿಲೇಷನ್ಶಿಪ್ಪಿಗೆ ನೀವು ಹೇಳಕ್ಕೆ ಶುರು ಮಾಡಿದ್ರಿ ಅಂದ್ರೆ ನೀವು ಅಟ್ಲೀಸ್ಟ್ ನಾ ಹೇಳೋ ಎಲ್ಲ ವಿಷಯನೂ ಇದ್ರೊಳಗೆ ಏನೇನು ಅಫರ್ಮೇಷನ್ಸ್ ಅದೆಲ್ಲ ಕೊಡ್ತೀನಲ್ಲ, ಸೊ ಎಲ್ಲನೂ ನೀವು ಅಟ್ಲೀಸ್ಟ್ 21 ಡೇಸ್ ಆದರೂ ಮಾಡಬೇಕು. ನೀವು ಹೆಂಗೆ ಮಾಡ್ಕೊತ ಹೋಗ್ತಿರಲ್ಲ ಅವಾಗ ನಿಮಗೆ ಡೆಫಿನೆಟ್ಲಿ ಚೇಂಜಸ್ ಸಿಗ್ತೈತಿ. ಎಕ್ಸಾಂಪಲ್ ಅದಕ್ಕೆ ನಾನೇ. ದಯವಿಟ್ಟು ಅಟ್ಲೀಸ್ಟ್ ಟ್ರೈ ಮಾಡಿರಿ. ಎಷ್ಟೋ ಜನಕ್ಕೆ ಈ ವಿಷಯಗಳೆಲ್ಲ ಗೊತ್ತಿಲ್ಲ. ಆಮೇಲೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ತೈತಿ. ನಾವು ರಿಲೇಷನ್ಶಿಪ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ಅಂದ್ರೆ ನಾವು ಪ್ರತಿದಿನ ಅವ್ರ ಜೊತೆ ಇರಬೇಕಾಗ್ತಿರ್ತೈತಿ. ಆಮೇಲೆ ನಮಗೆ ನಾವು ಆ ಸಂಬಂಧದೊಳಗೆ ನಮ್ಮನ್ನು ನಾವು ಕಳ್ಕೊಳಾಗ್ತಿರ್ತೀವಿ. ಸೊ ಇಂಥವೆಲ್ಲ ನೀವು ಮಾಡೋದ್ರಿಂದ ನೀವು ಅದರಿಂದ ಹೊರಗೆ ಬರ್ತೀರಿ. ನಾನೀಗ ಹೆಂಗೆ ನೋಡತ್ತೀನಲ್ಲ ಜೀವನಾನ ಆ ರೀತಿ ಎಲ್ಲರೂ ನೋಡಲಿ ಅನ್ನೋದು ನನ್ನ ಉದ್ದೇಶ. ಪ್ಲೀಸ್ ಎಲ್ಲರೂ ಅಟ್ಲೀಸ್ಟ್ ಒಂದು 4-5 ದಿನ ಆದರೂ ಟ್ರೈ ಮಾಡಿರಿ. ಇದರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಚೇಂಜಸ್ ಸಿಕ್ಕೇ ಸಿಗ್ತೈತಿ. ಥ್ಯಾಂಕ್ ಯು.